ಶ್ರೀ ಗುರುಭ್ಯೋ ನಮಃ. ನ್ಯೂಸ್18 ಕನ್ನಡದ ಸಮಸ್ತ ವೀಕ್ಷಕ ಸ್ನೇಹಿತರಿಗೆ ಗುರೂಜಿ ಉಮೇಶ್ ಆಚಾರ್ಯ ಮಾಡುವ ನಮಸ್ಕಾರಗಳು. ಈ ದಿನ ಬೆಳಗ್ಗೆ ಎಲ್ಲರೂ ನ್ಯೂಸ್18 ಕನ್ನಡದಲ್ಲಿ ಬರುವ ದಿನ ಭವಿಷ್ಯವನ್ನು ನೋಡಿದ ತಕ್ಷಣ ಸೂರ್ಯದೇವನಿಗೆ ನಮಸ್ಕಾರ ಮಾಡುವುದು ಒಳ್ಳೆಯದು. ಸೂರ್ಯ ನಮಸ್ಕಾರ ಮಾಡಿ, ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ, ಮನೆಯಲ್ಲಿ ಹಿರಿಯರಿಗೆ ಪಾದಸ್ಪರ್ಶವನ್ನು ಮಾಡಿ, ಹಿರಿಯರು ಯಾರೇ ಇದ್ದರೂ ಸಹ ಅವರ ಅನುಗ್ರಹವನ್ನು ಪಡೆದುಕೊಳ್ಳುವ ನಿಯಮವು ಭಗವಂತನು ಎಚ್ಚೆತ್ತ ಕಾಲದಲ್ಲಿ ನಾವು ಮಾಡುವ ಸತ್ಕರ್ಮಗಳು ನಮ್ಮ ಜನ್ಮಾರಿಷ್ಟವನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳಲಿಕ್ಕೆ ಆಗುತ್ತೆ. ವೀಕ್ಷಕರೇ, ಇನ್ನು ಈ ದಿನದ 12 ರಾಶಿಯತ್ತ ಗಮನ ಹರಿಸೋಣ. ಪ್ರಾರಂಭದಲ್ಲಿ ಮೇಷರಾಶಿಯವರಿಗೆ ಚಿಂತೆಯಿಂದ ಮುಕ್ತಿಯಾಗಿ ಆರೋಗ್ಯ ಸುಧಾರಿಸಿಕೊಂಡು ಸಂತೋಷ ಪಡುವಂತಹ ಅವಕಾಶಗಳು ಈ ದಿನ ನಿಮಗಿದೆ. ಆರ್ಥಿಕ ಸ್ಥಿತಿಯಲ್ಲಿ ಇವತ್ತೊಳ್ಳೆಯ ಪ್ರಗತಿ ಇದೆ. ವಿಶೇಷವಾದ ಆಪ್ತರ ಭೇಟಿಯಿಂದ ಮಾನಸಿಕ ಸಂತೋಷಗಳು ಉಂಟಾಗುವ ಎಲ್ಲ ಲಕ್ಷಣ ಇದೆ. ನಿಮ್ಮ ಸಾಧನೆಯನ್ನು ಮೆಚ್ಚಿ ನಿಮಗೆ ಪ್ರಶಂಸೆಗಳು ಬರುವ ಲಕ್ಷಣಗಳಿದೆ. ಮೇಲಾಧಿಕಾರಿಗಳಿಂದ ಉನ್ನತವಾದ ಸ್ಥಾನಮಾನಗಳನ್ನು ಪಡೆದುಕೊಳ್ಳುವ ಅವಕಾಶವೂ ನಿಮ್ಮ ಪಾಲಿಗಿದೆ. ಬಹುತೇಕವಾಗಿ ಮೇಷರಾಶಿಯವರಿಗೆ ಈ ದಿನ ಶುಭ. ಪೂರ್ಣ ಶುಭವನ್ನು ಪಡೆಯುವುದಕ್ಕಾಗಿ ನಾಗದೇವರ ಪ್ರಾರ್ಥನೆ ಮಾಡಿ, ಹಾಗೆಯೇ ಶಿವದೇವರ ಆರಾಧನೆಯನ್ನು ಮಾಡಿ, ಸಂಧ್ಯಾಕಾಲದಲ್ಲಿ ಹೇಗೂ ಮೊಬೈಲಲ್ಲಿ ಈಗೆಲ್ಲ ಬರ್ತಾ ಇದೆ, ನಿಮಗೆ ಯೂಟ್ಯೂಬ್ ಹಾಕಿದರೆ ಲಲಿತ ಸಹಸ್ರನಾಮ ಅಂತ ಒಂದು ಬರುತ್ತೆ, ದುರ್ಗ ಸಪ್ತಶತಿ ಪಾರಾಯಣ ಅಂತ ಬರುತ್ತೆ. ಎಲ್ಲ ಭಗವಂತನ ಎಲ್ಲ ನಾಮಾಂಕಿತಗಳು ವೇದ ಮಂತ್ರಾದಿಗಳು ಬರುವುದರಿಂದ ಅದನ್ನು ನೀವು ಸಪ್ತಶತಿ ಪಾರಾಯಣವನ್ನು ಹಾಕಿ ದೇವರ ಎದುರಿಗೆ ಕಣ್ಣು ಮುಚ್ಚಿ ದೇವರ ಪ್ರಾರ್ಥನೆ ಮಾಡಿ, ಇಷ್ಟಾರ್ಥಗಳು ಪ್ರಾಪ್ತಿ. ವೃಷಭ ರಾಶಿ, ನಿಮಗೆ ಧನ ನಷ್ಟ ಯೋಗ. ಮಾನಸಿಕವಾಗಿ ಖಿನ್ನತೆಗಳು ದಿನದಿಂದ ದಿನಕ್ಕೆ ಅತಿಯಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಮೇಲಾಧಿಕಾರಿಗಳಿಂದ ಕಿರಿಕಿರಿ, ಆರ್ಥಿಕ ಸ್ಥಿತಿಯ ಪ್ರಗತಿ ಕಾಣುವ ಸಾಧ್ಯತೆ ಇದ್ದರೂ ಬಂದ ಸಂಪತ್ತು ಸ್ವಲ್ಪವೂ ಉಳಿಸಿಕೊಳ್ಳಲಿಕ್ಕೆ ಆಗಲಿಕ್ಕಿಲ್ಲ. ಆದ್ದರಿಂದ ಈ ದಿನ ತಾವು ಯಾರಿಗೇ ಕಮಿಟ್ಮೆಂಟ್ ಮಾಡುವುದಿದ್ದರೂ, ಭರವಸೆ ಕೊಡುವುದಿದ್ದರೆ ಅದನ್ನು ಮಾಡಬಾರದು. ಬರುವಂತಹ ಅಸಮಾಧಾನದ ಘಟನೆಯಿಂದ ಮುಕ್ತವಾಗುವ ಪ್ರಯತ್ನ, ಮಾತಿನಲ್ಲಿ ಹಿಡಿತ, ಅಂತೂ ಸಮಾಧಾನವಾಗಿ ಮಾಡುವ ಕರ್ತವ್ಯಕ್ಕೆ ಮಹತ್ವ, ಇದನ್ನು ನೀವು ಈ ದಿನ ಅವಲಂಬಿತರಾದರೆ ಖಂಡಿತ ಸಂತೋಷ ಫಲ ನಿಮ್ಮದಾಗುತ್ತೆ. ತಾವು ಮಾಡಬೇಕಾದದ್ದು ಪಂಚಾಕ್ಷರಿ ಜಪ. ಈ ದಿನ ಸೂರ್ಯೋದಯ ಕಾಲದಲ್ಲಿ ಸೂರ್ಯನಾರಾಯಣ ದೇವರ ಪ್ರಾರ್ಥನೆ, ಹಾಗೆಯೇ ಪಂಚಾಕ್ಷರಿ ಜಪವನ್ನು ಮಾಡಿ 108 ಜಪ ಆದರೂ ಮಾಡಿ ದೇವರ ಎದುರಿಗೆ ಹಿರಿಯರಿಗೆ ಅಥವಾ ಮದುವೆಯಾದಂತಹ ಮಾವ ಅತ್ತೆಯರಿದ್ದರೆ, ತಂದೆ ತಾಯಿಯರಿದ್ದರೆ ಅವರ ಪಾದಸ್ಪರ್ಶ ಮಾಡಿ ಅವರ ಅನುಗ್ರಹವನ್ನು ಪಡೆದಾಗ ಇಷ್ಟಾರ್ಥ ಸಿದ್ಧಿ. ಮಿಥುನ ರಾಶಿ, ನಿಮಗೆ ಈ ದಿನ ಸುದಿನ. ವಿಶೇಷವಾದ ಅಭಿವೃದ್ಧಿಯ ಪಥದತ್ತ ಸಂಚರಿಸುವ ಮನೋಕಾಮನೆಗಳೆಲ್ಲ ಉಂಟಾಗುತ್ತೆ. ಗೃಹ ನಿರ್ಮಾಣ, ವಾಹನ ಖರೀದಿ, ಅಭಿವೃದ್ಧಿಯ ಯೋಗ, ಕೊಟ್ಟ ಸಂಪತ್ತು, ಸಾಲ ನೀವು ಯಾರಿಗಾದರೂ ಕೊಟ್ಟಿದ್ದರೆ ಅದು ಇವತ್ತು ಮರುಕಳಿಸಿ ಬರುವಂತಹ ಸಾಧ್ಯತೆ ಇದೆ. ಇವತ್ತಿನ ದಿನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ನಮ್ಮ ಗುರುಗಳೊಂದು ಮಾತು ಹೇಳಿದ್ದಾರೆ, ಬರುವ ಲಕ್ಷ್ಮಿಗೆ ಮುಹೂರ್ತ ನೋಡಬಾರ್ದಂತೆ, ಕೊಡುವಾಗ ನೋಡಬಹುದು. ಅಂದರೆ ನಾವು ಯಾರಾದರೂ ಒಂದು ಸಂಧ್ಯಾಕಾಲದಲ್ಲಿಯೋ ರಾತ್ರಿಯೋ ಬೆಳಗ್ಗೆನೋ ಮಧ್ಯಾಹ್ನವೋ ನಿನ್ನ ಹಣ ನೀನು ಪಡೆದು ತಗೊಳ್ಳಿ ಅಂತ ಹೇಳಿದರೆ ಅದನ್ನು ಖಂಡಿತ ಬಿಡಬಾರ್ದು, ತಗೊಳ್ಳೇಬೇಕು. ಹಾಗಾಗಿ ತಾವು ಈ ದಿನ ಬರುವಂತಹ ಎಲ್ಲ ನಿರ್ಣಯಗಳಿಗೂ ಮಹತ್ವವಾದ ಸಮಯಕ್ಕೆ ಮಹತ್ವ ಕೊಟ್ಟರೆ ಇಷ್ಟಾರ್ಥ ಸಿದ್ಧಿ. ತಾವು ಮಾಡಬೇಕಾದಂತಹ ಆರಾಧನೆ, ಮನೆಯ ಪರಿಸರದಲ್ಲಿರುವ ಗೋವಿಗೆ ಯತ್ಕಿಂಚಿತ್ ನಿಮ್ಮ ಕೈಲಾದಂತಹ ಏನಾದರೂ ಆಹಾರವನ್ನು ಕೊಡುವಂತಹ ಪ್ರಯತ್ನ ಮಾಡಿ, ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕುವಂತಹ ಪ್ರಯತ್ನ ಮಾಡಿ. ಈ ದಿನದ ಪುಣ್ಯ ಫಲ ನಿಮಗಾಗುತ್ತೆ. ಕರ್ಕಾಟಕ ರಾಶಿ, ತಾವು ಈ ದಿನ ಧನ ನಷ್ಟವಾಗುವ ಸಂದರ್ಭ ನಿಮಗೆ ಕಾಣಿಸ್ತಾ ಇದೆ. ಕಾರಣ ಇಲ್ಲದೆ ಮನೆಯಲ್ಲಿ ಕಿರಿಕಿರಿಗಳು ಸಂಭವಿಸುವ ಲಕ್ಷಣವಿದೆ. ಕೆಲಸ ಆಯಿತು ಅಂಥೇಳಿ ನಿರ್ಣಯ ಮಾಡಿಕೊಂಡದ್ದು ಅಂತಿಮದಲ್ಲಿ ಅದು ಆಗಲಿಲ್ಲ ಅಂತ ಹೇಳುವ ಖಿನ್ನತೆ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಮೇಲಾಧಿಕಾರಿಗಳಿಂದಲೋ ಬಂಧುಗಳಿಂದಲೋ ಚಿಕ್ಕ ಪುಟ್ಟ ಮಾತಿನಿಂದಲೇ ಮನಸ್ತಾಪಗಳು
ನಡೆಯುವ ಸಾಧ್ಯತೆ ಇದೆ. ಮಾತಿಗೆ ಕಡಿವಾಣವಿರಲಿ. ಇವತ್ತು ಆದಷ್ಟು ಯಾವ ವಿಷಯಕ್ಕೆ ಎಷ್ಟು ಅಗತ್ಯವಿದೆಯೋ ಅಷ್ಟೇ ಮಾತಾಡಿದರೆ ಬಹಳ ಒಳ್ಳೆಯದು. ನಿಮ್ಮ ಈ ದಿನದ ವ್ಯಾವಹಾರಿಕದಲ್ಲಿಯೂ ಏರುಪೇರಿರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ಅದರಿಂದ ಸಮಾಧಾನವೇ ಪ್ರಧಾನ. ತಾವು ಮಾಡಬೇಕಾದದ್ದು ಶಿವದೇವರ ಪ್ರಾರ್ಥನೆ. ರುದ್ರಪಾರಾಯಣವನ್ನು ಮೊಬೈಲ್ನಲ್ಲಿಯೋ ಅಥವಾ ಮನೆಯಲ್ಲಿಯೋ ಬೇಕಾದ ಹಾಗೆ ಸಿಗುತ್ತೆ. ಅದನ್ನು ಮನೆಯಲ್ಲಿ ರುದ್ರಪಾರಾಯಣವನ್ನು ಸುಮ್ಮನೆ ಕೇಳುವುದಷ್ಟೇ. ನಿಮ್ಮ ಕೆಲಸವನ್ನು ಮಾಡ್ತಾ ಆ ಪಾರಾಯಣವನ್ನು ಕೇಳುವುದು, ಇದು ನಿಮ್ಮ ಪಾಲಿಗೆ ಇವತ್ತು ಅತಿ ಶ್ರೇಷ್ಠ ಫಲವನ್ನು ಕೊಡುತ್ತೆ.